ಐಟಮ್ ಮೆಣಸಕಾಯಿ ತಿಂತ ಇದೀನಿ ಗಾಯ್ಸ್. ಮೆಣಸಕಾಯಿ ಅಷ್ಟೇ ಒಂದು ಅಂಗಡಿ ಜಾಸ್ತಿ ಐಟಮ್ ತಿನ್ಬಿಟ್ಟೆ ಸಾಕು. ಹೊರಗಡೆ ಹೋದ್ರೆ ನಮ್ಗೆ ಅವಮಾನ ತಡೆ. ಟೊಮೊಟೊ ಹಣ್ಣು. ಅವರು ಸಾಮಾನ್ಯ ಮನೋವೈದ್ಯರಲ್ಲ, ಅಮೆರಿಕಾದಲ್ಲಿ ಓದಿ ಚಿನ್ನದ ಪದಕ ಪಡೆದ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ನಾನಿ ಮನೆ ಮಕ್ಕಳು ಸುಂದರ ಎಲ್ಲ ಕನ್ನಡ ತಾಯಿ ಮಕ್ಕಳಿಗೆ ನಿಮ್ಮ ಕನ್ನಡಿಗ ಮಾಡೋ ನಮಸ್ಕಾರಗಳು. ಏನಪ್ಪ ಸ್ವಾಗತಂ ಸುಸ್ವಾಗತಂ. ರೋಡಲ್ಲಿ ಕಾಣಿಸ್ತಾ ಇದ್ದೀನಿ ಅಂದ್ರೆ ಫುಡ್ ವಿಡಿಯೋ ಚಾಲೆಂಜ್ ಮಾಡ್ತಾ ಇದ್ದೀನಿ ಇವತ್ತು. ಕೇವಲ 100 ರೂಪಾಯಿಲಿ ಯಾರು ಜಾಸ್ತಿ ಫುಡ್ ತಿಂತಾರೋ ಅವ್ರಿಗೆ ಚಾಲೆಂಜ್ ವಿನ್ ಆಗ್ತಾರೆ. ಇದರಲ್ಲಿ ಒಂದು ಇಂಟ್ರೆಸ್ಟಿಂಗ್ ಆಗಿರುವಂತ ಮಧ್ಯದಲ್ಲಿ ಇನ್ನೊಂದು ಚಾಲೆಂಜ್ ಇದೆ. ದಯವಿಟ್ಟು ವಿಡಿಯೋ ಯಾರು ಎಂಡ್ ಮಾಡ್ಬಿಡಿ, ಫುಲ್ ಗಂಟ ನೋಡಿ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಈ ಹಣ್ಣು ಬಂದು ಎಲ್ಲೋ, ನನ್ನ ಕಲರ್ ಬಂದು ರೆಡ್. ಯಾರು ಇದ್ರಲ್ಲಿ ಜಾಸ್ತಿ ಫುಡ್ ತಿಂತಾರೋ ಅವ್ರು ಈ ಚಾಲೆಂಜ್ ವಿನ್. 100 ರೂಪಾಯಿ ನಿಮ್ಮ ಮುಂದೆ ಕೊಡ್ತಾ ಇದೀನಿ ನೋಡಿ ಗೈಸ್. ಇದ್ರಲ್ಲಿ ಯಾವುದೇ ಸ್ಕ್ಯಾಮ್ ಇಲ್ಲ. ಕಂಗ್ರಾಚುಲೇಷನ್ ಬ್ರದರ್, ಕಂಗ್ರಾಚುಲೇಷನ್. ವಿಡಿಯೋ ಬನ್ನಿ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಅಂಗಡಿ ಹತ್ರ ಹೋಗೋಣ. ಅದು ಒಂದು ಅಂಗಡಿ ಬರೀ 3 ಐಟಮೇ ತಿನ್ಬೇಕು, ಜಾಸ್ತಿ ತಿನ್ಬಾರ್ದು ಗೈಸ್. ಅದು ಫುಡ್ ಎಲ್ಲ ತಿನ್ಬೋದು, ಚಿಪ್ಸ್ ಎಲ್ಲ ತಿನ್ಬೋದು, ಕೇಕ್ ಎಲ್ಲ ತಿನ್ಬೋದು. ಆದರೆ ಒಂದು ಅಂಗಡಿಲಿ 3 ಐಟಮ್ ಇದೀವಿ. ಇವಾಗ ಫುಡ್ ವಿಡಿಯೋ ಚಾಲೆಂಜ್ ಮಾಡಿಗೆ ಬನ್ನಿ ಗೈಸ್, ಹೋಗೋಣ. ಇಬ್ಬರು ಸಬ್ಸೆಪರೇಟ್ ಹೋಗ್ತೀವಿ, ಒಂದೇ ಕಡೆ ಹೋಗಲ್ಲ. ಒಂದೇ ಕಡೆ ಹೋದ್ರೆ ಗೊತ್ತಾಗ್ಬಿಡುತ್ತೆ ನಾವು ಏನು ತಿಂತೀವಿ ಅಂತ. ಅದೇ ಕಾರ್ಗೆ ಮಾಡಬಾರ್ದು ಅಂತ ಹೋಯ್ತಾ ಇದೀವಿ ಗೈಸ್. ಅಂಗಡಿ ಹತ್ರ ಬಂದೆ ಇವಾಗ. ಅಣ್ಣ ಅರ್ಜೆಂಟ್ ಬೇಕು, ಒಂದು ಚಕ್ಲಿ ಕೊಡಿ, ಒಂದು ಬೂಸ್ಟ್ ಕೊಡಿ ಬೇಗ ಗೈಸ್. ಫಸ್ಟ್ ಐಟಮ್ ತಿಂತೀನಿ ಚಕ್ಲಿ. ಸೆಕೆಂಡ್ ಐಟಮ್ ಬೂಸ್ಟು. 3ನೇ ಐಟಮು ಫಸ್ಟ್ ಮೆಣಸಕಾಯಿ ತಿನ್ನೋಣ. ಇಲ್ಲಿ ಯಾವ ಕಲರ್ ಬೇಕು ಗೈಸ್? 3ನೇ ಐಟಮ್ ಬೂಸ್ಟು ಗೈಸ್. 4ನೇ ಐಟಮ್ ಮೆಣಸಕಾಯಿ ತಿಂತ ಇದೀನಿ ಗೈಸ್. ಮೆಣಸಕಾಯಿ 5ನೇ 3 ಐಟಮ್ ಗೈಸ್. ಅಷ್ಟೇ ಒಂದು ಅಂಗಡಿ ಜಾಸ್ತಿ ಐಟಮ್ ತಿನ್ಬಿಟ್ಟೆ ಸಾಕು. ಹೊರಗಡೆ ಹೋದ್ರೆ ನಮ್ಗೆ ಅವಮಾನ ತಡೆ. ನೆಕ್ಸ್ಟ್ ಅಂಗಡಿ ಹೋಗೋಣ ಬನ್ನಿ ಗೈಸ್. ಅಮೌಂಟ್ ಪೇ ಮಾಡ್ಬಿಟ್ಟು ಹೋಗೋಣ. ಎಷ್ಟು ಹಣ ಇದೆ ಅಮೌಂಟು? ಒಂದು ಬೂಸ್ಟು, ಒಂದು ಚಕ್ಲಿ. 6 ರೂಪಾಯಿ ಫೋನ್ ಪೇ ಮಾಡ್ಬಿಡು. ಆಮೇಲೆ ಗೈಸ್ ಇವಾಗ ಚೇಂಜ್ ಇಲ್ಲ, ಆಮೇಲೆ ಕೊಡ್ತೀನಿ. ನೆಕ್ಸ್ಟ್ ರನ್. ಆಂಟಿ ಬೇಗ ಒಂದು ಅರ್ಜೆಂಟ್ ಒಂದು ಹನಿ ಕೇಕ್ ಕೊಡಿ ಗೈಸ್. ಹನಿ ಕೇಕ್ ತಿಂತ ಇದ್ದೀನಿ. 4ನೇ ಐಟಮು ಒಂದು ಹನಿ ಕೇಕ್ ಕೊಡಿ. ಹಂಗೆ 20 ರೂಪಾಯಿ ಒಂದು ಸ್ಟ್ರಿಂಗ್ ಕೊಡಿ. ಐಟಮ್ ತಿಂತ ಇದ್ದೀನಿ ಬಂದೆ. ಹನಿ ಕೇಕು ರೆಡ್ ಕಲರು ನೋಡಿ. ನೆಕ್ಸ್ಟ್ ಹಂಗೆ ಒಂದು ಸ್ಟ್ರಿಂಗ್ ಹೇಳಿದ್ದೀನಿ ಗೈಸ್. 4ನೇ ಐಟಮ್ ಒಂದು ಅಂಗಡಿ 3 ಐಟಮ್ ಗೈಸ್. ಇಷ್ಟೇ ಅಂಕಲ್ ತಿನ್ನೋಕ್ಕಾಗಲ್ಲ. ಅವು ಎಣ್ಣೆ ನಂಗೆ ಕೊಟ್ಬಿಡ್ತೀನಿ ಗೈಸ್. ಆಯ್ತು, ನೆಕ್ಸ್ಟ್ ಬಂದು ಜ್ಯೂಸು 5ನೇ ಐಟಮ್ ಗೈಸ್. ಸ್ವಲ್ಪ ಕುಡೀರಿ, ಕುಡಿಯೋದನ್ನ ಬಗ್ಸ್ಕೊಳ್ಳೋದಲ್ಲ ಚೆನ್ನಾಗಿ. ಇನ್ನೊಂದು ಐಟಮ್ ಏನೋ ತಿನ್ಬೋದು. ಆಂಟಿ ರೆಡ್ ಕಲರ್ ಏನೋ ಇದ್ರೆ ಕೊಡಿ. ಆಂಟಿ ರೆಡ್ ಕಲರ್ದು ಏನೋ ಐಟಮ್ ಇದ್ರೆ ಕೊಡಿ. ಚಾಕ್ಲೇಟ್ ಇದೆ ಯಾವ್ದಾರು ರೆಡ್ ಕಲರ್ದು ಗೈಸ್. 5 ಐಟಮ್ ತಿಂದಿದ್ದೀನಿ. 6ನೇ ಐಟಮ್ ಏನೋ ಹುಡುಕ್ತಾ ಇದ್ದೀನಿ ಗೈಸ್. ಹಾಂ ಕೊಡಿ 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 ಗೈಸ್. ರೆಡ್ ಕಲರ್ ಕಿಟ್ಕಟ್ ತಿಂತ ಇದ್ದೀನಿ. ಗೈಸ್ 6ನೇ ಐಟಮ್ ಕಂಪ್ಲೀಟ್ ಆಟ ಗೈಸ್. ಇವಾಗ ಈ ಅಂಗಡಿ 6 ಐಟಮ್ ತಿನ್ನಕ್ಕೆ, 7 ಐಟಮ್ ತಿನ್ನಕ್ಕೆ, ಟೊಮೊಟೊ ತಿನ್ನಕ್ಕೆ ಪಕ್ಕ ಅಂಗಡಿ ದಿನಸಿ ಅಂಗಡಿ ಹೋಗಿ ತರಕಾರಿ ಅಂಗಡಿ ಹೋಗ್ತಿದ್ದೀವಿ ಗೈಸ್. ಬನ್ನಿ ಹೋಗೋಣ. ಬನ್ನಿ 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 ಗೈಸ್. 7ನೇ ಐಟಮು ಟೊಮೊಟೊ ಹಣ್ಣು. ಅದೇ ಟೊಮೊಟೊ ತಿಂತ ಒಂದು ಟೊಮೊಟೊ ತಗೋತೀನಿ ಗೈಸ್. 7ನೇ ಐಟಮ್ ಟೊಮೊಟೊ ಹಣ್ಣು. ಅವರು ಸಾಮಾನ್ಯ ಮನೋವೈದ್ಯರಲ್ಲ, ಅಮೆರಿಕಾದಲ್ಲಿ ಓದಿ ಚಿನ್ನದ ಪದಕ ಪಡೆದ. ಓಕೆ, ನೆಕ್ಸ್ಟ್ ಏನು ತಿನ್ಬೋದು ಗೈಸ್? ಕ್ಯಾರೆಟ್ ತಿನ್ಬೋದು ಗೈಸ್. 8ನೇ ಐಟಮ್ ಗೈಸ್. ಇಲ್ಲ ಎಷ್ಟು ಕಳಿದು ಗೈಸ್? 30 ರೂಪಾಯಿ ಬೇಕೈತೆ. ನೋಡಿ ಸುಮ್ಮನೆ ಪರವಾಗಿಲ್ಲ ಗೈಸ್. ಬೇಗ ಕೊಟ್ಟಿದ್ದಾರೆ. ಇನ್ನು 40 ರೂಪಾಯಿ ಬೇಕೈತೆ. ಯಾಕೆ ಚಿನ್ನ ಈ ಪ್ರೀತಿ ಪ್ರೋತ್ಸಾಹ ಬೆಂಬಲ ಹಿಂಗೆ ಇರ್ಲಿ ಚಿನ್ನ. ನೀವು ಹೋಗೋಣ. ಇವಾಗ ಏನೂ ಸಿಗಲ್ಲ, ಬೇರೆ ಅಂಗಡಿ ಹುಡ್ಕೊಂಡು ಹೋಗ್ತಾ ಇದ್ದೀನಿ ಗೈಸ್. ನೀವು ಹೋಗೋಣ, ಟೈಮ್ ಬೇರೆ ಕಮ್ಮಿ ಇದೆ. ರನ್. ನೆಕ್ಸ್ಟ್ ಬಂದಿದ್ದು ದಿನಸಿ ಅಂಗಡಿ. ಅಂಕಲ್ ಒಂದು 10 ರೂಪಾಯಿಂದ ಟೊಮೊಟೊ ಸಾಸ್ ಕೊಡಿ ಅಂಕಲ್. ಚಿಕ್ಕದು ಕೊಡಿ. 1 ರೂಪಾಯಿಂದ ಇದ್ರೆ 1 ರೂಪಾಯಿಂದ ಕೊಡಿ, ಪರವಾಗಿಲ್ಲ. ಒಂದೇ ಒಂದು ಕೆಲಸ ಇಲ್ಲ. ಟೊಮೊಟೊ ಸಾಸ್ ಕೊಡಿ. ಹಾಗೆ ಒಂದು ರೆಡ್ ಕಲರ್ ಚಿಪ್ಸ್ ತಿಂತ ಇದ್ದೀನಿ. ಚಿಪ್ಸು
ಎಷ್ಟು ಅಂಕಲ್ ಇದು ತೊಗೊಳ್ಳಿ ಅಂಕಲ್. ಇನ್ನೊಂದೇನು ತಿನ್ಬೋದು? ಒಂದು ಅಂಗಡಿ 3 ಐಟಮ್ ತಿನ್ಬೋದು ಗೈಸ್. ರೆಡ್ ಕಲರ್ ಬಿಸ್ಕೆಟ್ ಕೊಡಿ ಅಂಕಲ್ ಬೇಕಂಗೆ. ಗೈಸ್ ಇನ್ನೊಂದು ಬಿಸ್ಕೆಟ್ ತಿನ್ಬೋದಂತೆ, ಅವರೇ ಅಂಗಡಿಯವರು ಐಡಿಯಾ ಕೊಟ್ಟವ್ರೆ. ಪ್ಲಸ್ ಆಗ್ತದೆ, ಚೆನ್ನಾಗಿದೆ ಟೊಮೊಟೊ ಸಾಸು. ಬಿಸ್ಕೆಟ್ ತಿಂತಾ ಇದ್ದೀನಿ. ಎಷ್ಟು ಬಂದಿದೆ ಜಿಲೇಬಿ ಅಂಗಡಿಗೆ? ಅಣ್ಣ ಒಂದು ಜಿಲೇಬಿ ಎಷ್ಟು ಅಣ್ಣ? ಗೈಸ್ ಆದರೆ ಇರೋದು 20 ರೂಪಾಯಿ ಅಷ್ಟೆಲ್ಲ ಖರ್ಚಾಗ್ಬಿಟ್ಟು ಲಾಸ್ಟ್ 100 ರುಪೀಸಲ್ಲಿ 9 ಐಟಮ್ ತಿಂದಿದ್ದೀನಿ. ಆ ಜಿಲೇಬಿ ಎಷ್ಟು ಅಣ್ಣ? ಟೈಮ್ ಇಲ್ಲ, ಬರೀ 15 ನಿಮಿಷ ಇರೋದು ಅಷ್ಟೇ. ಅಣ್ಣ ಒಂದು ಜಿಲೇಬಿ ಕೊಡಿ, ಜಿಲೇಬಿ ಕೊಡಿ ಒಂದು. ಕೊಡದಿದ್ರು ಕೊಡ್ತೀನಿ ಅನ್ನೋ ಇಲ್ದಿರಿಲ್ಲ ಅನ್ನೋ. ಇಲ್ಲ ಒಂದೇ ಒಂದು ಕೊಡಿ ಸಾಕು. ಒಂದು ಪೀಸ್ ಕೊಡಿ, ಒಂದೇ ಒಂದು ಕೊಡಿ, ಒಂದೇ ಒಂದು ಸಾಕು. ಗೈಸ್ ಜಿಲೇಬಿ ತಿಂತಾ ಇದ್ದೀನಿ ಗೈಸ್. ಇನ್ನೊಂದು ಐಟಮ್ ತಿನ್ನೋದು ಗೈಸ್, ಮಿಕ್ಸರ್ ತಿನ್ಬೋದು. ಇನ್ನೊಂದು ಐಟಮು ಮೇಡಮ್ ಚೂರು ಮಿಕ್ಸರ್ ಕೊಡಿ, ಸ್ವಲ್ಪ ಮಿಕ್ಸರ್ ಕೊಡಿ, ಒಂದು ಸ್ಟೇಜ್ ಕೊಡಿ ಸಾಕು ಬೈ. ಚೂರು ಬೈ, ಒಂದೇ ಒಂದು ಕಲರ್ಗೋಸ್ಕರ ಒಂದೇ ಒಂದು ಕೊಡಿ, ಒಂದೇ ಒಂದು. ಹಾಂ ಒಂದು ಚೂರು ಕೊಡಿ ಸಾಕು ಗೈಸ್. ರೇಟ್ ಆಗಿದೆ 100 ರುಪೀಸ್ ಖರ್ಚಾಗೋಯ್ತು. ಅಣ್ಣ ಏನು ಮಾಡ್ತಾನೆ ಬನ್ನಿ ನೋಡೋಣ ಗೈಸ್. ನಾನು ಕೊಟ್ಟಿರೋ 100 ರೂಪಾಯಿ ಮುಗ್ದಿದೆ. ಇವಾಗ ಅಣ್ಣ ನೋಡ್ಕೊಂಡು ಹೋಗ್ತಾ ಇದ್ದೀನಿ. ಅಣ್ಣ ಏನು ತಿಂತಾವ್ನು ಬನ್ನಿ ನೋಡೋಣ. ಅಂಗಡಿ ಹತ್ರ ಅವನೇ ಗೈಸ್, ಹೋಗ್ತಾ ಇದ್ದೀನಿ ಇವಾಗ ಅಂಗಡಿ ಹತ್ರ. ಬನ್ನಿ ಗೈಸ್ ಹೋಗೋಣ ಹಂಗೆ. ಕರೆಕ್ಟಾಗಿ ಗೈಸ್ 10 ನಿಮಿಷದಲ್ಲಿ ಮುಗಿಸಿದ್ದೀನಿ ನಾನೆಲ್ಲ. ಬನ್ನಿ ಹೋಗೋಣ. ಅದು 5 ರೂಪಾಯಿ ಕೊಟ್ಬಿಡಿ. ಮಕ್ಕಳಿದ್ದಾರೆ ಕ್ಯಾಕರ್ಸಿ ಹೊರಗಡೆ ಹೋದ್ರೆ ನಮ್ಗೆ ಅವಮಾನ ತಡೆಯಕ್ಕಾಗ್ತಿಲ್ಲ. ನಮ್ಗೆ ಇತ್ತೀಚೆಗೆ ಇನ್ನು 80 ರೂಪಾಯಿ ಇದೆ ನನ್ನ ಹತ್ರ. ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯ. 3 ಅಂಗಡಿ 3 ಐಟಮ್ ತಿಂದಿದ್ದೀನಿ. 4 ಅಂಗಡಿ ಐಟಮ್ ಹೋಗಿ ಬನ್ನಿ, ಬೇಕೇ ಹೋಗಿ ಬನ್ನಿ ಸರ್. ಬಾಳೆಹಣ್ಣು ತೊಗೊತೀನಿ ಸರ್ ನಾನು. ಮತ್ತು 4 ಐಟಮು ಬಾಳೆಹಣ್ಣು, 5 ಐಟಮು ಮೈಸೂರು ಪಾಕ, 6ನೇ ಐಟಮು ಚಾಕ್ಲೇಟು. ಅಪ್ಪಿ ಲಾಡು ಕೊಡ್ಬೇಕು, ಲಾಡು ಯೆಲ್ಲೋ ಕಲರ್ ಒಂದು ಲಾಡು, ಒಂದು ಸ್ವೀಟು. ಹಾಂ ಇಲ್ಲೇ ಅಣ್ಣ ಇಲ್ಲೇ ಅದು ಪಿಡಸ್ ಒಂದು 6 ಐಟಮ್ ಆಗಿದೆ. ಇದು 7ನೇ ಐಟಮು ಕಲರ್ ಒಂದು ಸ್ವೀಟು. ಅಣ್ಣ ಇದೊಂದು ಕೊಟ್ಬಿಡೋಣ. ಅಣ್ಣ ಇದೊಂದು ಸ್ವೀಟ್ ಕೊಟ್ಬಿಡೋಣ. ಎಷ್ಟದು? ಇದು ಒಂದು ಬೇಡ, ಇದೇ ಕೊಟ್ಬಿಡೋಣ. ಎಷ್ಟದು? 40 ರೂಪೀಸು. 8ನೇ ಐಟಮು. ಹಾಯ್ ಫ್ರೆಂಡ್ಸ್, ಇವಾಗ 8 ಐಟಮ್ ತಿಂದೆ ನಾನು. ಅದಕ್ಕೆ 100 ರೂಪಾಯಿ ಆಯಿತು. ಸೋತಾ ಇದೆ ನಾನು ಅಷ್ಟೇ. ಸೂಪರ್ ಫ್ಯಾಂಟಾಸ್ಟಿಕ್ ಮೈ ಬ್ಲೂಡಿಂಗ್. ಗೈಸ್ ಫೈನಲಿ ಇದು 11 ಐಟಮ್ ತಿಂದು ಗೆದ್ದರು ನಾನೇ. ಅಣ್ಣ 8 ಐಟಮ್ ತಿಂದು ಸೋತ್ಬಿಟ್ಟು ಅವನೇ. ಅಣ್ಣ ಸೋತವಾಗ ಮೇನ್ ಕಾರಣ ಏನಂದರೆ ಲಾಸ್ಟಲ್ಲಿ ಅಣ್ಣ ಯಾವುದೋ ತಿಂದಿದ್ದಕ್ಕೆ ಸ್ವೀಟ್ ತಿಂದಿದ್ದಕ್ಕೆ 40 ರೂಪಾಯಿ ಪೇ ಮಾಡಿಬಿಟ್ಟು ಅವನೇ. ಫೈನಲಿ 11 ಐಟಮ್ ತಿಂದು ನಾನೇ ಗೆದ್ದಿರೋದು. ಗೆದ್ದಿದ್ದವ್ರಿಗೆ ಏನೋ ಒಂದು ಗಿಫ್ಟ್ ಅಂತ ಹೇಳಿದೆ ಅವಾಗ. ಇದು ಅಮೌಂಟ್ ಎಷ್ಟು ಅಂತೇಳಿ ಎಷ್ಟಿದೆ ಅಂತ ಕರೆಕ್ಟಾಗಿ ಗೆಸ್ ಮಾಡಿ ಹೇಳಿ. ನಿಮಗೆ ಕಾಣಿಸ್ತಾ ಇಲ್ಲ ಅನ್ಕೋತೀನಿ. ಕರೆಕ್ಟಾಗಿ ಯಾವ ಗೆಸ್ ಮಾಡಿದವ್ರಿಗೆ ಈ ಅಮೌಂಟ್ ಇವಣ್ಣಂಗೆ ಕೊಡ್ತಾ ಇದ್ದೀನಿ ಇವಾಗ. ಎಷ್ಟು ಅಂತ ಹೇಳ್ಬಿಟ್ಟು ಹಂಗೆ ಜಾಬ್ ಮಾಡಿಕೊಳ್ಳೋಣ. ಆಮೇಲೆ ಅಂಗಡಿ ಬಾಬ್ದಲ್ಲಿ ನೋಡು. ಓಕೆ ಫ್ರೆಂಡ್ಸ್, ಈ ಚಾಲೆಂಜಲ್ಲಿ ಗೆದ್ದಿರೋದು ನಾನೇ. ಇನ್ನು ಈ ಥರ ವೀಡಿಯೋಗಳು ಬರ್ತಾ ಮುಂದಕ್ಕೆ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದು ಚೂರಾರು ಇಷ್ಟ ಆಗಿತ್ತು ಒಂದು ಲೈಕ್ ಮಾಡಿ. ಪ್ರತಿ ವಾರ ನಾವು ವೀಡಿಯೋ ಬರ್ತಾವೆ ನೋಡಿ ಗೈಸ್ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ.